Hi everyone, this is Anusha and welcome to my channel and welcome to the new makeup video. This is the look I'm gonna create in this video. How beautiful, stunning yet bold, elegant ಮತ್ತೆ simple steps use ಮಾಡಿದೀನಿ ಈ look create ಮಾಡೋದಕ್ಕೆ. At the same time it's an Indian makeup look ಅಂತಾನೆ ಹೇಳ್ಬೋದು, especially our South Indian makeup look. This is how I'm looking. I have created this beautiful look with only simple steps and it's too easy. It's like a self makeup look. ನೋಡೋದಕ್ಕೆಲ್ಲ ಎಷ್ಟು ಪ್ರೊಫೆಷ್ನಲ್ ಆಗಿ ನಾನು ಮಾಡಿದ್ದೀನಿ ಅಥವಾ ರೆಡಿ ಆಗಿದ್ದೀನಿ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು, ಬಟ್ ತುಂಬ ಸಿಂಪಲ್ ಆಗಿದೆ. ಈವನ್ ದ ಬೇಸ್ ಆಗಿರ್ಬೋದು, ದ ಐ ಲುಕ್ ಆಗಿರ್ಬೋದು, ಸ್ಪೆಷಲಿ ದ ಐ ಲುಕ್ ಇಸ್ ದ ಹೈಲೈಟ್ ಆಫ್ ದಿಸ್ ಲುಕ್. ಬಟ್ ನೀವು ಈ ವಿಡಿಯೋ ನೋಡೋದಕ್ಕೆ ಗೊತ್ತಾಗುತ್ತೆ, ಇಟ್ ಇಸ್ ಸೋ ಸಿಂಪಲ್ ಆ್ಯಂಡ್ ಈಸಿ. ದಿಸ್ ಐ ಲುಕ್ ಇಸ್ ಕಾಲ್ಡ್ ಆಸ್ ರಿವರ್ಸ್ ಸ್ಮೋಕಿ ಐ ಅಥವಾ ರಿವರ್ಸ್ ಕಾಜಲ್ ಸ್ಮೋಕಿ, ರಿವರ್ಸ್ ಕ್ಯಾಟ್ ಐ ಲುಕ್ ಅಂತಲೂ ಹೇಳ್ತಾರೆ. ಸೊ ದಿಸ್ ಈಸ್ ಹೌ the eye, the base, everything is turned out. It's so good, so clean, neat, flawless. I kuda ashte 5 minutes ಬೇಡ ನಿಮಗೆ ಈ ಐ ಲುಕ್ ಕ್ರಿಯೇಟ್ ಮಾಡೋದಕ್ಕೆ. ಐ ಆಮ್ ತೋ ಲವಿಂಗ್ ದಿಸ್ ಲುಕ್. ನನಗೆ ಇದನ್ನು ರಿಮೂವ್ ಮಾಡೋದಕ್ಕೆ ಮನಸ್ಸಿಲ್ಲ, ಬಟ್ ಹೌ ಐ ಕ್ರಿಯೇಟೆಡ್ ದಿಸ್ ಲುಕ್ ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋ ಕಂಟಿನ್ಯೂ ಮಾಡಿ, ಪೂರ್ತಿ ವಿಡಿಯೋ ನೋಡಿ. Yes, now without any further ado, let's quickly jump into the video. First we'll start from the base. As I said, it's reverse cat eye ಅಥವಾ ರಿವರ್ಸ್ ವಿಂಗ್, ರಿವರ್ಸ್ ಸ್ಮೋಕಿ ಲೈನರ್, ಏನು ಬೇಕಾದರೂ ಹೇಳ್ಬೋದು. ಸೊ ಅದಕ್ಕೆ ನಾನು ಫಸ್ಟ್ ಬೇಸ್ ಮುಗಿಸ್ಬಿಡ್ತೀನಿ. ಆ್ಯಂಡ್ ನಾನು ತುಂಬ ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ. ನನ್ನ ಬೇಸ್ ರೂಟೀನ್ ಆ್ಯಸ್ ಯೂಶ್ವಲ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್ ಇರುತ್ತೆ. ಯುಗಾದಿ ಮೇಕಪ್ ಲುಕ್ ನೋಡಿದ್ರೆ ಸೇಮ್ ಅದೇ ಥರ ಇರುತ್ತೆ ಬೇಸ್. ಸ್ವಲ್ಪ ಚೇಂಜು ಬಿಕಾಸ್ ನನ್ನ ಲಿಪ್ಸ್ ಸ್ವಲ್ಪ ಡ್ರೈಯಿಂಗ್ ಅನಿಸ್ತಿದೆ, ಸೊ ಅದಕ್ಕೆ ಲಿಪ್ ಬಾಮ್ ಹಾಕ್ಕೊತೀನಿ. ಅದನ್ನು ಬಿಟ್ಟರೆ ನನಗೆ ಸ್ವಲ್ಪ ಸಮ್ಮರ್ ಆಗಿರೋದ್ರಿಂದ ಐ ಆಮ್ ಬಿಟ್ ಸ್ವೆಟಿ. ಫೇಸ್ ಮಾತ್ರ ಸ್ವಲ್ಪ ಸ್ವೆಟ್ ಅನಿಸುತ್ತೆ. ಆಯಿಲ್ ಆ್ಯಂಡ್ ಸ್ವೆಟ್ ಬೋತ್ ಆರ್ ಮಿಕ್ಸ್ಡ್ ಅನಿಸುತ್ತೆ. ಅದಕ್ಕೆ ನಾನು ಹೈಡ್ರೇಟಿಂಗ್ ಸ್ಪ್ರೇ, ಮಾಯಿಶ್ಚರೈಸರ್ ಏನೂ ಹಾಕ್ಕೊತಿಲ್ಲ ಬಿಕಾಸ್ ಆಲ್ರೆಡಿ ಇಟ್ಸ್ ಸ್ಟಾರ್ಟಿಂಗ್ ಟು ಸ್ವೆಟ್. ಇಲ್ಲಿ ನಂಗೆ ಮುಟ್ಟಿದ್ರೆ ಸ್ವಲ್ಪ ವೆಟ್ ಅನ್ನೋ ಥರ ಫೀಲ್ ಆಗುತ್ತೆ, ಎಸ್ಪೆಷಲಿ ಟೀ ಝೋನಲ್ಲಿ ಇನ್ನೂ ಜಾಸ್ತಿ. ಸೊ ಅದಕ್ಕೆ ಐ ಆಮ್ ಗೋಯಿಂಗ್ ವಿತ್ ಪ್ರೈಮರ್ ಡೈರೆಕ್ಟ್ಲಿ. ಸ್ಮ್ಯಾಶ್ ಬಾಕ್ಸ್ ಫೋಟೋ ಫಿನಿಶ್ ಪ್ರೈಮರ್. ಲಿಪ್ ಬಾಮ್ಗೆ ಲಿನೇಜ್ ಲಿಪ್ ಸ್ಲೀಪಿಂಗ್ ಮಾಸ್ಕ್, ವೆರಿ ಗುಡ್, ವೆರಿ ಹೈಡ್ರೇಟಿಂಗ್. ಬಿಕಾಸ್ ನಂಗೆ ಲಿಪ್ ಮಾತ್ರ ಡ್ರೈಯಿಂಗ್ ಅನಿಸ್ತಿದೆ, ಅದಕ್ಕೆ ಟೇಕಿಂಗ್ ಪ್ರೈಮರ್ ಆಲ್ ಓವರ್ ಮೈ ಫೇಸ್. ನಂತರ ಸಮ್ಮರ್ಸಲ್ಲಿ ತುಂಬ ಸ್ವೆಟ್ಟಿ ಮತ್ತು ಆಯಿಲಿ ಅನಿಸುತ್ತೆ ಅಂದರೆ ಈ ಪ್ರೈಮರ್ ಸ್ಕಿಪ್ ಮಾಡಿ ನೀವು ಅಫ್ಲೇರ್ಸಾ ಮ್ಯಾಜಿಕ್ ಡ್ರಾಪ್ಸ್ ಅಂತ ಬರುತ್ತೆ. ಅಂದರೆ ಸಿಲಿಕಾನ್ ಬೇಸ್, ಯಾವುದೇ ಇದ್ರೂ ನೀವು ಸಿಲಿಕಾನ್ ಬೇಸ್ ತುಂಬ ಏನು ಸ್ಕಿನ್ ಪ್ರೆಪ್ ಮಾಡಿದೆ ನಿಮ್ಗೆ ಮಾಯಿಶ್ಚರೈಸರ್ ಆಗೋದೇ ಇಲ್ಲ. ಸ್ವಲ್ಪ ಹಾಕ್ಕೋಬೇಕು ಅಂದರೆ ಸ್ವಲ್ಪ ಅಮೌಂಟಲ್ಲಿ ಹಾಕ್ಕೊಂಡು, ಸೊ ಈ ಥರ ಡೈರೆಕ್ಟಾಗಿ ಈ ಥರ ಸಿಲಿಕಾನ್ ಬೇಸ್ ಪ್ರೈಮರ್ಗೆ ಅಥವಾ ಹೇಳೋದ್ನಲ್ಲ ಸಿರಮ್ ಡ್ರಾಪ್ಸ್ ಇದೆಯಲ್ಲ, ಮ್ಯಾಜಿಕ್ ಡ್ರಾಪ್ಸ್, ಆ ಥರ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ನಂತರ ತುಂಬ ಸ್ವೆಟ್ಟಿ ಆಯಿಲಿ ಅನಿಸುತ್ತೆ ಅಂದರೆ. ನೆಕ್ಸ್ಟ್ ಐ ಆಮ್ ಥಿಂಕಿಂಗ್ ಟು ಗೋ ವಿತ್ ದಿಸ್ ಗ್ರಿಪ್ ಪ್ರೈಮರ್ ಫ್ರಮ್ ಶೀ ಗ್ಲಾಮ್ ಟೀ ಝೋನ್ಗೆ. ಬಿಕಾಸ್ ನೋಸ್ ಮೇಲೆ ನಾನೇನು ಈ ಸಿಲಿಕಾನ್ ಬೇಸ್ ಹಾಕ್ಕೊಳ್ಳಿಲ್ಲ ಬಿಕಾಸ್ ಇಲ್ಲೆಲ್ಲ ತುಂಬ ಪೋರ್ಸ್ ಅಲ್ಲ, ಸೊ ಅದಕ್ಕೆ ಇಲ್ಲಿ ಮಾತ್ರ ಬ್ಲರ್ ಔಟ್ ಎಫೆಕ್ಟ್ ಇರಲಿ ಅಂತ ಹಾಕ್ಕೊಂಡೆ. ಸೊ ಟೀ ಝೋನ್ಗೆ ಐ ಆಮ್ ಥಿಂಕಿಂಗ್ ಟು ಗೋ ವಿತ್ ದಿಸ್ ಗ್ರಿಪ್ ಪ್ರೈಮರು. ಅದು ಸ್ಪೆಷಲಿ ನಂತರ ಸ್ವೆಟಿ ಇದ್ದರೆ, ಇಲ್ಲ ಅಂದರೆ ಸಮ್ಮರ್ಸಲ್ಲೂ ಓಕೆ ನಾನೇನು ಸ್ವೆಟ್ ಆಗೋದಿಲ್ಲ ಅಂತ ಅಂದರೆ ದಟ್ಸ್ ಫೈನ್. ನೀವು ಆ್ಯಸ್ ಯೂಶ್ವಲ್ ಸ್ಕಿನ್ ಪ್ರೆಪ್ ಎಲ್ಲ ಮಾಡಿ ಹಾಗೆ ಮಾಡ್ಬೋದು. ನಂತರ ತುಂಬ ಸ್ವೆಟಿ ಆಯಿಲಿ ಮೇಕಪ್ ಸ್ಟೇನೇ ಆಗೋದಿಲ್ಲ ಅಂತ ಅಂದರೆ ಈ ಥರ ಹೋಗ್ಬೋದು. ಟೀ ಝೋನ್ ಅಂದೆ ಬಟ್ ರಿಮೈನಿಂಗ್ ಇತ್ತು, ಅದಕ್ಕೆ ಆಲ್ ಓವರ್ ದ ಫೇಸ್ ಹೋದೆ. ಆ್ಯಂಡ್ ಈ ಗ್ರಿಪ್ ಪ್ರೈಮರ್ ಏನಂದರೆ, ಸೊ 1 ಸೆಕೆಂಡ್ ಹಾಕಾದ್ಮೇಲೆ ಬಿಡಿ, ಸೊ ದಟ್ ಟ್ಯಾಕಿ ಅನಿಸುತ್ತೆ. ಅದು ನೆಕ್ಸ್ಟ್ ನಿಮಗೆ ಈ ಥರ ಸ್ಟಿಕ್ಕಿ ಅನಿಸುತ್ತೆ, ಟ್ಯಾಕಿ ಅನಿಸುತ್ತೆ. ಆವಾಗ ನೀವು ನಿಮ್ಮ ಫೌಂಡೇಶನ್ ಅಥವಾ ಏನೇ ಪ್ರಾಡಕ್ಟ್ಸ್ ಇದ್ರೂ ಅಪ್ಲೈ ಮಾಡ್ಬೋದು. ಏನು ಎಕ್ಸ್ಪ್ಲನೇಷನ್ ಇಲ್ಲದೆ ಕ್ವಿಕ್ಕಾಗಿ ಹೋಗೋಣ ಅಂದ್ಕೊಂಡೆ. ಅಗೇನ್ ಐ ಆಮ್ ಡೂಯಿಂಗ್ ದ ಸೇಮ್ ಥಿಂಗ್. ಈಗ ಐ ಆಮ್ ಗೋಯಿಂಗ್ ವಿತ್ ಅ ಡಾರ್ಕರ್ ಶೇಡ್ ಕನ್ಸೀಲರ್. ಇದು ಡಾರ್ಕ್ ಇಲ್ಲ, ನನ್ನ ಸ್ಕಿನ್ ಟೋನ್ ಮ್ಯಾಚೇ ಇದೆ, ಗೋಲ್ಡನ್ ಬೇಜ್. ಆ್ಯಂಡ್ ನಾನು ಇಮಿಡಿಯೇಟ್ ಬ್ಲೆಂಡ್ ಮಾಡಲ್ಲ, 1 ಮಿನಿಟ್ 130 ಸೆಕೆಂಡ್ಸು ಡ್ರೈ ಆಗೋದಕ್ಕೆ. ಸ್ವಲ್ಪ ಲಿಕ್ವಿಡ್ ಅಲ್ವಾ, ಸ್ವಲ್ಪ ಕ್ರೀಮ್ ಬೇಸ್ ಥರ ಆಗಲಿ ಅಂತ, ಸ್ವಲ್ಪ ಒಂಚೂರು ಡ್ರೈ ಆಗಲಿ ಅಂತ ಹಿಂಗೆ ಮಾಡ್ತಾಯಿದ್ದೀನಿ. ಐ ಡೋಂಟ್ ನೋ ಹೌ ದಿಸ್ ಲುಕ್ ಗೋನ ಟರ್ನ್ ಔಟ್, ಬಟ್ ಐ ಆಮ್ ಟು ವೆರಿ ಮಚ್ ಎಕ್ಸೈಟೆಡ್ ಟು ಕ್ರಿಯೇಟ್ ದಿಸ್ ಲುಕ್. I'm thinking to go with the full coverage foundation because ನಾನು ಇಲ್ಲ ಅಂದರೂ ನನಗೆ ವಾಟ್ ಇಸ್ ದಟ್ L'Oreal
ಸಿರಮ್ ಫೌಂಡೇಶನ್ ಅದು ನಂಗೆ ಸಖತ್ ಫೇವ್ರೇಟ್ ಆಗಿಬಿಟ್ಟಿದೆ. ಬಟ್ ನೋಡೋಣ, ನಾರ್ಸ್ ಫುಲ್ ಕವರೇಜ್ ಹೋಗೋಣ, ಸ್ವಲ್ಪ ಗ್ಲಾಮಪ್ ಆಗೋಣ ಅಂತ. ಐ ಥಿಂಕಿಂಗ್ ಟು ಗೋ ವಿತ್ ಬಾರ್ಸಲೋನಾ ಶೇಡ್ ನಾರ್ಸ್ದು. ಇದು ಮೀಡಿಯಮ್ ಸ್ಕಿನ್ ಟೋನ್ ಆ್ಯಂಡ್ ಐ ಥಿಂಕ್ ನನಗೆ ಪರ್ಫೆಕ್ಟ್ ಆಗಿರುತ್ತೆ. ಆ್ಯಂಡ್ ನನಗೆ ಒಂದು ಶೇಡ್, ನಾನು ಸ್ವಲ್ಪ ಟ್ಯಾನ್ ಆಗಿದ್ದೀನಿ ಆ್ಯಂಡ್ ನನಗೆ ಒಂದು ಶೇಡ್ ಲೈಟ್ ಬೇಕಂತ ಅನಿಸ್ತಿದೆ. ಸೊ ಹಾಗೆ ಐ ಆಮ್ ಟೇಕಿಂಗ್ ಜಸ್ಟ್ ಒನ್ ಪಂಪ್ ಬಿಕಾಸ್ ಇಟ್ಸ್ ಕವರೇಜ್ ಜಾಸ್ತಿ ಇದೆ, ಮೀಡಿಯಮ್ ಟು ಬಿಲ್ಡಬಲ್ ಇದು ಅದಕ್ಕೆ. ಆ್ಯಂಡ್ ಐ ಆಮ್ ಟೇಕಿಂಗ್ ಬ್ಯಾಕ್ ಆಫ್ ಮೈ ಹ್ಯಾಂಡ್, ಐ ಆಮ್ ಟ್ಯಾಪಿಂಗ್ ಆ್ಯಂಡ್ ದೆನ್ ಐ ಆಮ್ ಗೋನಾ ಟೇಕ್ ದಿಸ್ ಪ್ರಾಡಕ್ಟ್ ಆಲ್ ಓವರ್ ಮೈ ಫೇಸ್. ಕರೆಕ್ಷನ್ ಏನು ಬೇಡ, ನನಗೆ ಮಾಡೋದ್ನಲ್ಲ ಅಷ್ಟೇ ಸಾಕು. ನನಗೆ ಅಷ್ಟೊಂದೇನು ಡಿಸ್ಕಲರೇಷನ್ ಇಲ್ಲ. ವಾವ್, ಐ ಆಮ್ ಲವ್ವಿಂಗ್ ದಿಸ್ ಫಿನಿಶಿಂಗ್ ಆಲ್ರೆಡಿ. ಒನ್ ಆಫ್ ಮೈ ಫೇವ್ರೆಟ್. ನನ್ನ ಬ್ರೈಡ್ಸ್ಗೆ ಎಲ್ಲರಿಗೂ ದಿಸ್ ಇಸ್ ಸ್ಟೇಪಲ್, ದಿಸ್ ಫೌಂಡೇಶನ್. ಐ ಲವ್ ಇಟ್. ಪ್ರೊಫೆಷ್ನಲ್ ಯೂಸ್ಗಂತೂ ಪರ್ಫೆಕ್ಟ್ ಆಗಿದೆ ಇದು. ಈ ಫೌಂಡೇಶನ್ನ ಐಲಿಟ್ ಮೇಲೂ ತೊಗೊತಾ ಇದ್ದೀನಿ ಬಿಕಾಸ್ ಐ ಮೇಕಪ್ ಏನು ತುಂಬ ಇರೋದಿಲ್ಲ. ನಾನು ಹೇಳ್ದಂಗೆ ಇದು ರಿವರ್ಸ್ ಇರೋದ್ರಿಂದ. ಸೊ ಲೋವರ್ ಲ್ಯಾಶ್ ಲೈನ್ ಕಾಜಲ್ ಏನಪ್ಪ ಅಪ್ಲೈ ಮಾಡ್ತೀವಿ, ಸೊ ಅಲ್ಲೇ ದ ಗೇಮ್ ವಿಲ್ ಬಿ ಮೋರ್. ಅದಕ್ಕೆ ಟ್ಯಾನ್ ಈಸ್ ರಿಯಲ್ ಯು ಗೈಸ್, ದಿ ಸಮ್ಮರ್ ಈಸ್ ರಿಯಲ್. ನೋಡಿ ನನ್ನ ಫೇಸ್ಗೂ ನೆಕ್ಗೂ ಡಿಫ್ರೆನ್ಸ್ ಗೊತ್ತಾಗ್ತಿದೆಲ್ಲ. ಬಟ್ ನಾನು ಯೂಶ್ವಲಿ ನೆಕ್ ತುಂಬ ಕವರ್ ಮಾಡಲ್ಲ. ವೈ? ಬಿಕಾಸ್ ದಿಸ್ ಇಸ್ ವಿಡಿಯೋ, ಸಾಕು ಫೇಸ್ ಹಂಗೆ ಅಷ್ಟೊಂದು ನಿಮಗೆ ಡಿಫ್ರೆನ್ಸಿಯೇಷನ್ ಅನಿಸಿದ್ರೆ ಅನಿಸ್ಲಿ, ಫೈನ್. ಮೇಕ್ ಓವರ್ ಒಂದು ಸ್ಟೆಪ್ಸ್ ತೋರಿಸ್ಬೇಕಷ್ಟೇ ಅಂದ್ಬಿಟ್ಟು. ಬಟ್ ಯೂಶ್ವಲಿ ನೆಕ್ ಕವರ್ ಮಾಡ್ಕೊಳ್ಳಿ. ಸ್ಪೆಷಲಿ ಈ ಥರ ಎಲ್ಲ ಟ್ಯಾನ್ ಆಗಿದ್ರೆ ತುಂಬಾ ಇದಾಗುತ್ತೆ. ಆ್ಯಂಡ್ ನೆಕ್ ಫೇಸು ಮ್ಯಾಚ್ ಆಗಿಲ್ಲ ಅಂದರೆ ತುಂಬ ಆಗ್ಲಿಯಾಗಿ ಕಾಣುತ್ತೆ ಮೇಕಪ್ಪು. ಎಷ್ಟೇ ಚೆನ್ನಾಗಿ ಬ್ಲೆಂಡ್ ಆಗಿ ಎಷ್ಟೇ ಚೆನ್ನಾಗಿದ್ರೂ ಚೆನ್ನಾಗಿಲ್ಲ ಅನಿಸುತ್ತೆ. ಸಿ ಹೌ ಬ್ಯೂಟಿಫುಲ್ ದಿಸ್ ಫೌಂಡೇಶನ್ ಇಸ್. ದಿಸ್ ಮಚ್ ಕವರೇಜ್ ಇಸ್ ಮೋರ್ ದೆನ್ ಎನಫ್ ಫಾರ್ ಮೀ. ಬಟ್ ಇನ್ನೊಂದು ಸ್ವಲ್ಪ ಕವರೇಜ್ ಕೊಡ್ಬೋದು, ಇನ್ನೊಂದು ಸ್ವಲ್ಪ ಬಿಲ್ಡಬಲ್ ಮಾಡ್ಬೋದು. ಬಟ್ ಫಾರ್ ಮೀ ರೈಟ್ ನೌ ದಿಸ್ ಮಚ್ ಈಸ್ ಎನಫ್. ವಿಡಿಯೋ ಸೇಕ್ ಐ ಆಮ್ ಡೂಯಿಂಗ್ ದಿಸ್ ಅಲ್ಲ, ಅದಕ್ಕೆ ಐ ಆಮ್ ನಾಟ್ ಥಿಂಕಿಂಗ್ ಟು ಗೋ ಫಾರ್ ಎನಿ ಕ್ರೀಮ್ ಕಂಟೋರ್. ಐ ಆಮ್ ಜಸ್ಟ್ ಟೇಕಿಂಗ್ ಅ ಬ್ಲಷ್, ನಾರ್ಸ್ ಬ್ಲಷ್ ಇನ್ ದ ಶೇಡ್ ಆರ್ಗ್ಯಾಸಮ್ ರಶ್. ದಿಸ್ ವಿಲ್ ಗೋ ಸೋ ಗುಡ್ ಅನಿಸ್ತದೆ ನನಗೆ. ಆ್ಯಕ್ಚುಲಿ ಬ್ರೌನ್ ಟೋನ್ದೇ ಬ್ರಷ್ ಹಾಕೋಬೇಕು, ವಾರ್ಮರ್ ಟೋನ್ ಹಾಕೋಬೇಕಂತ ಇತ್ತು. ಲೈಕ್ ಸಮಥಿಂಗ್ ಬ್ರೌನ್ಗೆ ಹತ್ತಿರ ಇರೋ ಬ್ಲಷು ಇದೆ ನನ್ನ ಹತ್ರ. ಬಟ್ ಐ ಡೋಂಟ್ ವಾಂಟ್ ಟೇಕ್ ಫ್ರಮ್ ಮೈ ಕಿಟ್, ಪ್ರೊಫೆಷ್ನಲ್ ಕಿಟ್ಟಿಂದ ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟು ಒಂದು ಇಲ್ಲಿ ಮೋರ್ ಆಫ್ ಲೈಕ್ ಕಂಟೋರ್ ಬ್ರಾನ್ಸಿಂಗ್ ಶೇಡ್ ಥರನೇ ಇರುತ್ತೆ. ಸೊ ಅದರಲ್ಲೇ ನಾನು ಬ್ರಾನ್ಸ್ ಮಾಡಿಕೊಂಡೆ ಮಾಡೋಣ ನೆಕ್ಸ್ಟು ಅಂದ್ಬಿಟ್ಟು ನಾವು ಐ ಆಮ್ ಗೋಯಿಂಗ್ ವಿತ್ ದಿಸ್ ಬ್ಲಷ್. ಪಿಗ್ಮೆಂಟೆಡ್ ಇದೆ, ಸೊ ಹಾಕಿದ ತಕ್ಷಣ ಬ್ಲೆಂಡ್ ಮಾಡ್ಕೋಬೇಕು. ಪರ್ಫೆಕ್ಟ್ ಇದೆ ಹಂಗಾರೆ ಶೇಡು, ಬ್ರೌನ್ ಶೇಡೇ ಇದೆ. ಯಾ ನೋಡ್ಬೋದು ನೀವು ನನ್ನ ಹೈಯೆಸ್ಟ್ ಪಾಯಿಂಟ್ಸು ಆ್ಯಂಡ್ ಸಿ ಶೇಪಲ್ಲಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಆ ಥರ ಐಗೆ ಹಿಂಗೆ ಹತ್ರ ಆ ಥರ. ನೀವು ನಂದು ಲಾಸ್ಟ್ ಯುಗಾದಿ ಲುಕ್ ನೋಡಿದರೆ ಬೇಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಈಗ ಐ ಆಮ್ ಗೋನಾ ಡೂ ಹೈಲೈಟಿಂಗ್. ಅದು ನನ್ನ ಅಂಡರ್ ಐಸ್ ಮಾತ್ರ ಸ್ವಲ್ಪ, ಬಿಕಾಸ್ ಎನಿ ಅಲ್ಲಿ ಕಾಜಲ್ ಬರುತ್ತಲ್ಲ, ಸ್ಮೋಕಿ ಬೇರೆ ಮಾಡ್ತೀನಿ, ಸ್ವಲ್ಪ ಬ್ರೈಟ್ನೆಸ್ ಇರಲೇಬೇಕು. ಸೊ ಐ ಆಮ್ ಟೇಕಿಂಗ್ ಟೂ ಫೇಸ್ಡ್ ವೆನಿಲಾ. ದಟ್ಸ್ ಇಟ್. ಐ ಥಿಂಕ್ ಇಟ್ಸ್ ಮೋರ್ ದೆನ್ ಎನಫ್. ಇಲ್ಲೊಂದು ಚೂರು ಹಾಕ್ಕೊಳ್ಳೋಣ. ಆ್ಯಂಡ್ ಒಂದೇ ಒಂದು ಡ್ರಾಪು. ಐ ಆಮ್ ಥಿಂಕಿಂಗ್ ಟು ಗೋ ಫಾರ್ ದ ಲಿಪ್ಸ್. ಐ ಲೆನ್ಸ್, ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಕೊಳ್ಳೋಣ ಕಲರ್ಡ್ ಅಂತ ಅಂದ್ಕೊಂಡಿದ್ದೆ. ಸೊ ಬೇಡ ಅಂದ್ಕೊಂಡೆ. ಬಟ್ ಈ ಲುಕ್ಕಿಗೆ ಹೋದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಅಲ್ಲ. ಲೆಟ್ ಮಿ ಸಿ. ಇದನ್ನು ಬ್ಲೆಂಡ್ ಮಾಡಿಬಿಟ್ಟು ನನಗೆ ಹಾಕ್ಕೋಬೇಕು ಅನಿಸಿದ್ರೆ ಅಲ್ಲಿ ಅಪ್ಲೈ. ವಿ ಆರ್ ಡನ್ ವಿತ್ ದ ಬೇಸ್. ಹೌ ಈಸಿ ಆ್ಯಂಡ್ ಫಾಸ್ಟ್ ಇಟ್ ವಾಸ್ ಅಲ್ಲ. ಸೊ ಇವಾಗ ನಾನು ಲೂಸ್ ಪೌಡರ್ ಹೋಗೋಣ ಈ ಸರಿ ಅಂದ್ಕೊತಿದ್ದೀನಿ. ನಾನು ಪ್ರತಿ ಸರಿ ಕಾಂಪ್ಯಾಕ್ಟ್ ಹೋಗ್ತೀನಿ. ಸೊ ಎನಿಹೌ ಇವತ್ತು ನಾನು ಫುಲ್ ಕವರೇಜೇ ಹಾಕ್ಕೊಂಡ್ಬಿಟ್ಟಿದ್ದೀನಲ್ಲ ಫೌಂಡೇಶನ್. ಸೊ ಅದಕ್ಕೆ ಐ ಆಮ್ ಥಿಂಕಿಂಗ್ ಟು ಗೋ ವಿತ್ ಲೂಸ್ ಪೌಡರ್, ಸ್ವಲ್ಪ ಲೈಟ್ ವೆಯ್ಟ್ ಇರಲಿ ಅಂತ. ಐ ಆಮ್ ಟೇಕಿಂಗ್ ಲಾರಾ ಮರ್ಸಿಯಾ ಟ್ರಾನ್ಸ್ಲೂಸೆಂಟ್ ಪೌಡರ್. ಹುಡಾ ಕೂಡ ತುಂಬ ಚೆನ್ನಾಗಿದೆ. ಬಟ್ ಹುಡಾದು ನೀವು ಶೇಡ್ಸ್ ಇದು ಮಾಡಬೇಕು. ಟಿಲ್ ಮೀಡಿಯಮ್ ಸ್ಕಿನ್ ಟೋನ್ ತನಕನೂ ನೀವು ಲಾರಾ ಮರ್ಸಿಯಾ ಟ್ರಾನ್ಸ್ಲೂಸೆಂಟ್ ಹೋಗ್ಬೋದು. ಸೊ ಫೇರ್ ಟು ಮೀಡಿಯಮ್, ಸಮ್ಟೈಮ್ಸ್ ಈವನ್ ಫಾರ್ ಡಸ್ಕಿ ಆಲ್ಸೋ ಫೈನ್, ಬಿಕಾಸ್ ಟ್ರಾನ್ಸ್ಲೂಸೆಂಟ್ ಎಲ್ಲ ಸ್ಕಿನ್ ಟೋನ್ವರೆಗೂ ಹೋಗುತ್ತೆ. ಬಟ್ ನಾನು ಡೀಪರ್ಗೆ ಯೂಸ್ ಮಾಡೋದಿಲ್ಲ. ಐ ಆಮ್ ಟೇಕಿಂಗ್ ಫ್ರಮ್ ದ ಪಿಜ್ಜಾ ಪಫ್, ಟೇಕಿಂಗ್ ಆಫ್ ದ ಎಕ್ಸಸ್ ಆ್ಯಂಡ್ ಏನಾದರೂ ಕ್ರೀಸ್ ಲೈನ್ ಆಗಿದ್ದರೆ, ಬಿಕಾಸ್ ಈಗ ಆಗಲ್ಲ. ವೈ? ಬಿಕಾಸ್ ನಾನು ಈಗ ಇನ್ನೂ ಬ್ಲೆಂಡ್ ಮಾಡಿರೋದಲ್ವ, ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಕ್ರೀಸ್ ಲೈನ್ಸ್ ಎಲ್ಲ ಕ್ರಿಯೇಟ್ ಆಗ್ತಾಯಿತ್ತು. ಸೊ ಹಿಂಗೆ ಬ್ಲೆಂಡ್ ಮಾಡಿಕೊಂಡು ದೆನ್ ಐ
push the product like this. I'm taking the powder all over the face, but not ತುಂಬ ಹೆವಿ ಹ್ಯಾಂಡೆಡ್ ಆಗಲ್ಲ. ಜಸ್ಟ್ ಬೇಸ್ನ ಸೆಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ವಿಲ್ ಡೂ ದ ಐಸ್, ದೆನ್ ವಿಲ್ ಕಮ್ ಬ್ಯಾಕ್ ಟು ದ ಹೈಲೈಟರ್, ಕಂಟೂರ್, ಪೌಡರ್, ಬ್ಲಷ್, ಆಲ್ ದ್ಯಾಟ್. ಐಸ್ಗೆ ಐಲಿಡ್ಗೆ ಐ ಡೋಂಟ್ ವಾಂಟ್ ಟು ಕೀಪ್ ಇಟ್ ಮೋರ್, ಅದಕ್ಕೆ ಐ ಆಮ್ ಗೋಯಿಂಗ್ ವಿತ್ ದಿಸ್ ಶೀ ಗ್ಲಾಮ್ ಪ್ಯಾಲೆಟ್. ನೋಡಿರ್ತೀರಾ, ಸಿ ಹೌ ಬ್ಯೂಟಿಫುಲ್ ಶೇಡ್ಸ್, ನೂಡ್ ಶೇಡ್ಸ್ ಅಲ್ಲ, ಸೊ ಅದಕ್ಕೆ ಪರ್ಫೆಕ್ಟ್ ಇರುತ್ತೆ ಯಾವುದೇ ಐ ಲುಕ್ಕಿಗೂ. ಆ್ಯಂಡ್ ಇದಕ್ಕೂ ಅಷ್ಟೇ ಇದೆ ಸಾಕು. ಆ್ಯಂಡ್ ಫಸ್ಟ್ ಐ ಆಮ್ ಗೋಯಿಂಗ್ ವಿತ್ ದಿಸ್ ಲೈಟ್ ಕಲರ್, ಒಂಥರ ಸ್ಕಿನ್ ಟೋನ್ ಕಲರೇ ಇದೆ ಇದು. ಸೊ ಅದನ್ನು ಟ್ಯಾಪ್ ಮಾಡಿ ಎಕ್ಸಸ್ ಐ ಆಮ್ ಗೋಯಿಂಗ್ ವಿತ್ ಕ್ರೀಸ್ ಲೈನ್, ಕ್ರೀಸ್ ಏರಿಯಾ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ. ಇಟ್ಸ್ ಮೋರ್ ಆಫ್ ಲೈಕ್ ಅ ಸ್ಕಿನ್ ಕಲರ್ ಓನ್ಲಿ. ದೆನ್ ಐ ಆಮ್ ಗೋಯಿಂಗ್ ವಿತ್ ದೀಸ್ 2 ಬ್ರೌನ್ಸ್. ಇದು ಒಂಥರ ಸ್ವಲ್ಪ ಡಾರ್ಕ್ ಇದೆ, ಡಾರ್ಕೆಸ್ಟ್ ಆಮೇಲೆ ಹೋಗೋಣ. ಸೊ ಇದೆರಡೂ ಮಿಕ್ಸ್ ಮಾಡಿ ಅಗೇನ್ ಆಲ್ ಓವರ್ ದ ಲಿಪ್ಸು ಬ್ಲೆಂಡ್ ಮಾಡ್ಕೊತೀನಿ. ಫ್ಲಫಿಯರ್ ಬ್ಲೆಂಡಿಂಗ್ ಬ್ರಷ್, ಅದೇ ಬ್ರಷಲ್ಲಿ ಮಾಡ್ತಾ ಇದ್ದೀನಿ. ಐ ಥಿಂಕ್ ಇದಕ್ಕೆ ಇದು ಒಂದೇ ಬ್ರಷ್ ಈಸ್ ಮೋರ್ ದ್ಯಾನ್ ಎನಫ್, ಬಿಕಾಸ್ ನನಗೆ ಲಿಪ್ಸ್ ಮೇಲೆ ಏನೂ ಬೇಡ ಅಲ್ಲ, ಅದಕ್ಕೆ. ಐ ವಾಂಟ್ ಟು ಡೂ ಮೋರ್ ಇನ್ ದ ಲೋವರ್ ಲ್ಯಾಶ್ ಲೈನ್, ಅದಕ್ಕೆ. ಆ್ಯಂಡ್ ಈ ಲುಕ್ಗೆ ಐ ಆಮ್ ಥಿಂಕಿಂಗ್ ನಾಟ್ ಟು ಗೋ ಫಾರ್ ದ ಫಾಲ್ಸ್ ಲ್ಯಾಶಸ್ ಆಲ್ಸೋ, ಅಥವಾ ಫಾಲ್ಸ್ ಲ್ಯಾಶಸ್ ಕಟ್ ಮಾಡಿಬಿಟ್ಟು ಏನಾದ್ರು ಹಾಕೋದ ಏನು ನೋಡೋಣ. So yeah, this is how the eye look is. And going with this pencil tip brush, a smaller brush, and I'm taking this dark brown shade, andre ee palette alli ade darkest brown. idralli nanu just swalpa illidda ಮಾತ್ರ ಹಿಂಗೆ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಇಷ್ಟೇ ನಂಗೆ ಓವರ್ ಬೋರ್ಡ್ ಆಗೋದು ಬೇಡ. ಸಿ ದಟ್ಸ್ ಇಟ್. ಈಗ ಐ ಥಾಟ್ ಇವನ್ ಸ್ಟೆಪ್ ಆ್ಯಡ್ ಮಾಡೋಣ ಅಂತ. ಸೊ ಲೈಟ್ ಕಲರ್ ತೊಗೊಂಡು, ಬಿಕಾಸ್ ನಾನು ಫಸ್ಟ್ ಲೈಟ್ ಹಾಕ್ಕೊಂಡಿದ್ದು ಸ್ಕಿನ್ ಕಲರ್ ಅಂತ. ಸೊ ಇವಾಗ ಅದಕ್ಕಿಂತ ಲೈಟ್ ಇದು ತೊಗೊಂಡು ಇನ್ನೂ ಸ್ಮಾಲ್ ಬ್ರಷ್ ತೊಗೊಂಡು ಟ್ಯಾಪ್ ಮಾಡಿ, ಸೊ ಇಲ್ಲಿ ಇನ್ನರ್ ಕಾರ್ನರ್ ನಾವು ಹೆಂಗೆ ಹೈಲೈಟರ್ ಹಾಕ್ಕೊತೀವಿ ಆ ಪ್ಲೇಸ್ಗೆ ಹಾಕೋಣ ಅಂತ ಐ ಫೆಲ್ಟ್ ಆ್ಯಂಡ್ ಐ ಆಮ್ ಡೂಯಿಂಗ್ ಇಟ್. ಲೆಟ್ಸ್ ಸಿ ಹೌ ದಿಸ್ ಲುಕ್ಸ್. ಚೆನ್ನಾಗಿ ಕಾಣ್ತಾ ಇದೆ. ಸಿ, ಚಿಕ್ಕದೇ ಇಟ್ ಮೇಕ್ಸ್ difference and it looks good. See now for the lower lash line ನಾನು ಏನು ವಿಂಗ್ ಮಾಡಬೇಕು ಅಥವಾ ಕ್ಯಾಟ್ ಐ ಲುಕ್ ಏನು ಮಾಡ್ಬೇಕು ಅನ್ಕೊತಾ ಇದ್ದೀನಿ. ಸೊ ಲೋವರ್ ಲ್ಯಾಶ್ ಲೈನ್ಗೆ ಐಮ್ ಥಿಂಕಿಂಗ್ ಟು ಗೋ ವಿತ್ ದಿಸ್ ಕಾಜಲ್ ಮ್ಯಾಕ್. ಸೊ ಇದು ಚೆನ್ನಾಗಿದೆ. ಸೊ ನನಗೆ ಡಾರ್ಕ್ನೆಸ್ ಬೇಕು ಜಾಸ್ತಿ ಅಂತ ಐಮ್ ಗೋಯಿಂಗ್ ವಿತ್ ದಿಸ್ ಕಾಜಲ್. ನೀವು ಯಾವುದೇ ಕಾಜಲ್ ಯೂಸ್ ಮಾಡ್ಬೋದು. ಲೋವರ್ ಲ್ಯಾಶ್ ಲೈನ್ಗೆ ಕಾಜಲ್ ಹಾಕ್ಕೊತಾ ಇದ್ದೀನಿ. ನಂಗೆ ಯಾಕೋ ಮ್ಯಾಕ್ ಒಂದು ತುಂಬ ಡ್ರೈ ಅನಿಸ್ತು. ಸೊ ಐಮ್ ಟೇಕಿಂಗ್ ಫಾರೆವರ್ 52 ಕಾಜಲ್ ಆ್ಯಂಡ್ ವಾಟರ್ ಲೈನ್ಗೆ ಹಾಕ್ಕೊತಾ ಇದ್ದೀನಿ. ಕಾಜಲ್ ಹಾಕ್ಕೊಂಡಿದ್ದ ತಕ್ಷಣವೇ ನಾವು ಸ್ಮಡ್ಜ್ ಮಾಡಬೇಕಾಗತ್ತೆ. ಸೊ ಈಗ ನಾನು ಹಿಂಗೆ ಹಾಕ್ಕೊಂಡೆ, ಫುಲ್ ಡಾರ್ಕಾಗೆ ಹಾಕ್ಕೊಂಡು. ಆ್ಯಂಡ್ ದೆನ್ ಇಮಿಡಿಯೇಟ್ಲಿ ಸ್ಮಾಲ್ ಬ್ರಷ್ ತೊಗೊಂಡು ನೋಡ್ಬೋದು ನೀವು ಹೆಂಗೆ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸಿ, ಐನ ಹಿಂಗೆ ಸ್ವಲ್ಪ ಕ್ಲೋಸ್ ಮಾಡಿಕೊಂಡು ಹಿಂಗೆ ತೊಗೊತಾ ಇದ್ದೀನಿ. ಕ್ಯಾನ್ ಯು ಗೈಸ್ ಸಿ ದ್ಯಾಟ್? ಶಾರ್ಪ್ ವಿಂಗ್ ಥರ ಬಂತು, ಬಟ್ ಅದು ಗೊತ್ತಾಗುತ್ತೆ ಕೆಳಗಡೆಯಿಂದ ಬಂದಿದೆ ಅಂತ. ಆ್ಯಂಡ್ ಮಿಕ್ಕಿದ್ದು ಬ್ಲೆಂಡ್ ಮಾಡ್ಕೊತೀನಿ. ಸೊ ಒಂದು ಐ ಆದಮೇಲೆ ಇನ್ನೊಂದು ಐ ಮಾಡಿ. ಇದು ಕಣ್ಣಲ್ಲಿ ನೀರು ಬರುತ್ತೆ, ಇಟ್ಸ್ ಕಾಮನ್. ಟೇಕ್ ಯುವರ್ ಓನ್ ಟೈಮ್. ಫಾರ್ ದಿಸ್ ಐ ಆಲ್ಸೋ ಸೇಮ್. ನೋಡಿದ್ರಲ್ಲ, ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಆ್ಯಂಡ್ ಇದ್ರ ಮೇಲೆ ನೀವು ಇನ್ನೂ ಲೈನರ್ ಹಾಕ್ಕೊತಾರೆ, ಬಟ್ ನನಗೇನು ಬೇಡ, ಇದೇ ಜಾಸ್ತಿ ಅನಿಸ್ತಾ ಇದೆ. ಸೊ ನಿಮ್ಗೆ ಇದರ ಜಾಸ್ತಿ ಆಗಿದ್ರೆ ಯು ಕ್ಯಾನ್ ಗೋ ವಿತ್ ಎನಿ ಲೈಟರ್ ಶೇಡ್. ಸೊ ಲೈಟರ್ ಬ್ರೌನ್ ತೊಗೊಂಡು ಇಲ್ಲಿ ಬ್ಲೆಂಡ್ ಮಾಡ್ಕೊಳ್ಳಿ. ಕಾಜಲ್ ಸ್ವಲ್ಪ ಡಿಫ್ಯೂಸ್ಡ್ ಆದಂಗೆ ಅನಿಸುತ್ತೆ. ಆ್ಯಕ್ಚುಲಿ ಇದೇನು ವಿಂಗ್ ಬಂದಿದೆ ಪರ್ಫೆಕ್ಟ್ ಇದೆ. ನಿಮ್ಗೆ ಏನಾದ್ರು ಇದು ಜಾಸ್ತಿ ಡ್ರಮ್ಯಾಟಿಕ್ ಅನಿಸಿದ್ರೆ ಕನ್ಸಿಲರ್ ಬ್ರಷ್ ಯೂಸ್ ಮಾಡಿರ್ತೀರಲ್ಲ, ಅದನ್ನು ತೊಗೊಂಡು ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಏನು ಎಕ್ಸೆಸ್ ಕನ್ಸಿಲರ್ಸ್ ಎಲ್ಲ ಬೇಡ, ಬಟ್ ನೀವು ಅದು ಯೂಸ್ ಮಾಡಿರೋ ಬ್ರಷಲ್ಲಿ ಬ್ಲೆಂಡ್ ಮಾಡಿದ್ರೆ ಸಾಕು. ಐ ಥಿಂಕ್ ಎಸ್ ಪರ್ಫೆಕ್ಟ್. ಇವಾಗ ಕಾಜಲ್ ತೊಗೊಳ್ಳೋಣ. ಸೊ ಇನ್ನರ್ ಕಾರ್ನರ್ ಡ್ರಾ ಮಾಡೋಣ. ಇನ್ನರ್ ಕಾರ್ನರ್ ಹಿಂಗೆ ಬರಬೇಕು, ಫಾಕ್ಸಿ ಥರ ಸ್ವಲ್ಪ. ಎಸ್, ಸಿ ಪರ್ಫೆಕ್ಟ್. ಇದರ ಫ್ರಂಟ್ ತನಕ ತೊಗೊಂಡು ಇಲ್ಲಿ ವಿಂಗ್ ಹಿಂಗೆ ಬರೋ ಥರ ಮಾಡಿದ್ದೀನಿ.
both the eyes. ಈಗ I don't know, I want to go with the false lashes or what ಅಂತ. ಫಸ್ಟ್ ಮಸ್ಕರ ಹಾಕ್ಕೊಳ್ಳೋಣ, ದೆನ್ ವಿಲ್ ಡಿಸೈಡ್. ಥಿಂಕ್ ಐ ನಾಟ್ ಗೋ, ಬಟ್ ಹೋದರೆ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಐ ಆಮ್ ಗೆಟಿಂಗ್ ರೆಡಿ ಫಾರ್ ನೋವೇರ್. ಸೊ ಜಸ್ಟ್ ಟು ಫಿಲ್ಮ್ ದಿಸ್ ಹಾಫ್ ಆನ್ ಅವರ್ ಆದಮೇಲೆ ಐ ರಿಮೂವ್ ದಿಸ್ ಮೇಕಪ್. ಸೊ ಆಲ್ ದಟ್ಸ್ ದ ರೀಸನ್ ಐ ಡಿಂಟ್ ವೆಂಟ್ ಫಾರ್ ದ ಲೆನ್ಸ್ ಆ್ಯಂಡ್ ದ ಲ್ಯಾಶಸ್. ಬಟ್ ಲೆನ್ಸ್ ಹಾಕ್ಕೊಂಡು ಲುಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಈಗಲೂ ಅಷ್ಟೇ ನನಗೆ ಹಾಕ್ಕೊಳ್ಳ ಬೇಡವಾ ಅನ್ನೋದಿದೆ ಲೆನ್ಸು. ಮೈ ಐಸ್ ಇಸ್ ಬಿಟ್ ಸೆನ್ಸಿಟಿವ್ ಆ್ಯಂಡ್ ಟುಮಾರೋ ಐ ಹ್ಯಾವ್ ಒನ್ ಫಂಕ್ಷನ್ ಟು ಅಟೆಂಡ್. ಸೊ ಅದಕ್ಕೆ ಐ ಆಮ್ ಥಿಂಕಿಂಗ್ ಬಬಲ್ ಮಸ್ಕರ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಸೆನ್ಸಿಟಿವ್ ಐಸ್ ಇರೋರಿಗೆ ಆಗಲ್ಲ. ನನಗೆ ಸೆನ್ಸಿಟಿವ್ ಐಸ್ ಇದೆ. ಸೊ ಎಲ್ಲ ತೆಗೆದು ಎಕ್ಸೆಸ್ ದೆನ್ ಐಮ್ ಗೋನ ಅಪ್ಲೈ. ಬಿಕಾಸ್ ನನಗೆ ಇದಕ್ಕೆ ಸ್ವಲ್ಪ ಹೆವಿ ಮಸ್ಕರನಾರು ಸ್ವಲ್ಪ ಹೆವಿ ಇರಲಿ ಅಂತ. ಇದು ಸ್ವಲ್ಪ ನಂಗೆ ತುಂಬ ಒಂಥರ ಕೇಕಿ ಫೀಲಿಂಗ್ ಅಂತ ಅನಿಸುತ್ತೆ, ಕ್ಲಮ್ಸಿ ಥರ. ಅದಕ್ಕೆ I don't like this bubble mascara. Taking SheGlam one lengthening ತೊಗೊಂಡೋಗ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಅಷ್ಟೇ. ಈವನ್ ಆಗಿ ಆಗಲ್ಲ ಇದು ಬಬಲ್ ಮಸ್ಕಾರ, ತುಂಬ ಹೆವಿ ಅನಿಸುತ್ತೆ. ಈವನ್ ಆಗಿ ಆಗಿರಲ್ಲ, ದಟ್ಸ್ ದ ರೀಸನ್. ಬಟ್ ಸಿ ದ ಡಿಫ್ರೆನ್ಸ್, ಇಟ್ಸ್ ಟೂ ಗುಡ್. ಅಂದರೆ ಆ ಥರ ನಿಮಗೆ ಹೆವಿ ಬೇಕು ಅಂತ ಅಂದರೆ ಇಟ್ಸ್ ನೈಸ್. ಸ್ವಲ್ಪ ಬಿಡಿಸೋಣ ಅಂತ ಎಲ್ಲ ಕ್ಲಮ್ಸಿ ಅನಿಸ್ತಾ ಇದೆ, ಅದಕ್ಕೆ. Now I want to do my brows. Brows staple. I'm going with the NYX brow pencil and NYX Stick It. Eyebrows ಸ್ವಲ್ಪ ಹೆವಿ ಅನಿಸ್ತಿರ್ಬೋದು ನಿಮಗೆ, ಬಟ್ ಐ ಲೈಕ್ it to be like this. ಈಗ we'll finish the face, blush, highlighter, all that. I'm taking ಫಸ್ಟ್ ಹೈಲೈಟರ್ ಹೋಗೋಣ ಇವತ್ತು ಅನ್ಕೊತಾ ಇದ್ದೀನಿ, ಬಿಕಾಸ್ ಆಮೇಲೆ ಬ್ಲಷ್ ಹೋಗೋಣ ಅಂತ. ಬಿಕಾಸ್ ನಂಗೆ ಬ್ಲಷ್ ಮತ್ತು ಕಾಂಟೋರ್ ಸ್ವಲ್ಪ ಎವಿಡೆಂಟ್ ಆಗಿರಲಿ ಈ ಲುಕ್ಗೆ ಅಂತ. ಐಮ್ ಟೇಕಿಂಗ್ ಬೆಕಾ ಸಿಪಾಪ್ ಹೈಲೈಟರ್. ಆ್ಯಂಡ್ ನಾನಿದು ಪ್ರೊಫೆಷ್ನಲ್ ಯೂಸ್ಗೂ ಕೂಡ ನನ್ನ ಹತ್ರ ಬಂದಿದೆ. ಇಟ್ಸ್ ಟೂ ಗುಡ್. ಅಂದರೆ ಶ್ಯಾಂಪೇನ್ ಶೇಡ್ ತುಂಬ ಚೆನ್ನಾಗಿರುತ್ತೆ ಫಾರ್ ನಾನ್ ಬ್ರೈಡ್ಸ್ ಆ್ಯಂಡ್ ಆಲ್. Even for the brides also you can use. I'm taking the fan brush and I'm going to the cheekbones. And ಇಲ್ಲಿ ನನಗೊಂದು ಪಿಂಪಲ್ ಇದೆ. ಯೂಶಲಿ ಎಲ್ಲ ಪಿಂಪಲ್ ಇದ್ದರೆ ಹೈಲೈಟ್ ಮಾಡಬಾರ್ದು, ಬಿಕಾಸ್ ಅದು ಹೈಲೈಟಾಗಿ ಕಾಣುತ್ತೆ ಅಂತ. ಬಟ್ ನನಗೆ ಐ ವಾಂಟ್ ದಟ್ ಲುಕ್, ಐ ಡೋಂಟ್ ಮೈಂಡ್. ನಾವು ಇಲ್ಲಿ ಗೋ ವಿತ್ ದ ಕಂಟೋರ್. ಜಸ್ಟ್ ಸ್ವಲ್ಪ ಪ್ಯಾಕ್ ಕಂಟೋರ್ ತೊಗೊತಾ ಇದ್ದೀನಿ. ಬ್ರಾನ್ಸರ್ ಎರಡು ಶೇಡ್ ಏನಿದೆ ಅದು ಎರಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಐ ಆಮ್ ಟೇಕಿಂಗ್ ಲೈಕ್ ದಿಸ್. ಅಷ್ಟೇ ನೋಡ್ಬೋದು ಎಷ್ಟು ಲೈಟ್ ಹ್ಯಾಂಡೆಡಾಗಿ ಹಾಕೋತಾ ಇದ್ದೀನಿ ಅಂತ. ದಟ್ಸ್ ಇಟ್ಸ್ ಮೋರ್ ದೆನ್ ಎನಫ್. ನೋಸ್ಗೂ ಅಷ್ಟೇ ಇದರಲ್ಲೇ ತೊಗೊಂಡು ಎಕ್ಸಸ್ ಟ್ಯಾಪ್ ಮಾಡಿ. Next I'm going with my favorite blush, Europe Girl Ali. See, this shade is perfect. This two shade is perfect. Highlighter ಮೇಲೆ ಹೋಗ್ತಾ ಇದ್ದೀನಿ. ಹೈಲೈಟರ್ ಎಲ್ಲ ಹಾಕೊಂಡಿದ್ದೆ, ಅದರ ಮೇಲೆ ಹೋಗ್ತಾ ಇದ್ದೀನಿ. And even tip of the nose and remaining for the chin. We are at the end part of the video. Lipstick ಮತ್ತೆ what setting spray is left. So lipstickಗೆ ಈ ಸ್ಕಿನ್ ಟೋನ್ಗೆ ನಾನು ಡಾರ್ಕ್ ಹೋಗಬೇಕು, ಬಟ್ ಐಸು ಕೂಡ ತುಂಬ ಎವಿಡೆಂಟಾಗಿ ಲೈಕ್ ಲೋವರ್ ಲ್ಯಾಶ್ ಲೈನ್ ಸ್ಮೋಕಿ ಮಾಡಿದ್ದೀನಿ. ಐ ಆಮ್ ಟೇಕಿಂಗ್ ದಿಸ್ ಟೂ ಲಿಪ್ ಲೈನರ್ಸ್. ಒನ್ ಈಸ್ SheGlamದು ಕಾಫಿ ಕಲರ್, ಬ್ರೌನ್ ಕಲರ್. ಸೊ ಯು ಗೈಸ್ ನೋ ದಿಸ್. ಆ್ಯಂಡ್ ಅನದರ್ ಒನ್ ಇಸ್ ಮಾರ್ಫಿದು, ವಿಚ್ ಇಸ್ ಲೈಕ್ ನೋಡಿದ್ರೆ ಗೊತ್ತಾಗ್ತದಲ್ಲ, ದಿಸ್ ಕಲರ್ ವೈನ್ ಕಲರ್. ಐ ಆಮ್ ಗೋಯಿಂಗ್ ವಿತ್ ದಿಸ್ ಟೂ ಕಲರ್ಸ್. ಮಾರ್ಫಿದು ತೊಗೊಂಡು ಲೈನ್ ಮಾಡ್ಕೊತಾ ಇದ್ದೀನಿ. ಅದ್ರ ಮೇಲೆ ಓವರ್ಲೈನ್ ಆಗಿ ಐ ಆಮ್ ಗೋಯಿಂಗ್ ವಿತ್ ದಿಸ್ ಬ್ರೌನ್ ಶೇಡ್. ಐ ಆಮ್ ಟೇಕಿಂಗ್ ಫೇಸಸ್ ಕೆನಡಾ ಲಿಕ್ವಿಡ್ ಲಿಪ್ಸ್ಟಿಕ್. ವಾವ್, ಲಿಕ್ವಿಡ್ ಲಿಪ್ಸ್ಟಿಕ್ ಇನ್ ದಿಸ್ ಶೇಡ್ ಸಮಥಿಂಗ್ ಲೈಕ್ ನೂಡ್ ಬ್ರೌನು. ಶೇಡ್ ನೇಮ್ ಇಲ್ಲಿಲ್ಲ, ಸೊ ನಾನು ಮರ್ತೋಗಿದ್ದೀನಿ. ಫುಲ್ಲೆಲ್ಲ ಎಕ್ಸಸ್ ತೆಗೆದುಬಿಡ್ತಾ ಇದ್ದೀನಿ, ತುಂಬ ಲೈಟ್ ಹ್ಯಾಂಡೆಡಲ್ಲಿ. ಈಗ ಮಾಡೋದ್ನಲ್ಲ ಇಷ್ಟೇ. ಆ್ಯಂಡ್ ಇನ್ನೊಂದು ಹ್ಯಾಕ್ ಹೇಳ್ಕೊಡ್ತೀನಿ ನಿಮಗೆ. ನಂಗೆ ಸ್ವಲ್ಪ ಡಾರ್ಕ್ ಅನಿಸ್ತಿದೆ, ನಂಗೆ ಇನ್ನೂ ಲೈಟ್ ಬೇಕು.
I'm taking the concealer. Last step, lippali. How can I miss my Fenty Gloss Bomb Stick? My favorite, and the shade is also perfect. I'm gonna go with this shade. I don't know how camera is picking up, light setting, all that, but it's looking too good. Yeah, last we'll go with the setting spray from SheGlam all over the face. Then I'll go with Charlotte Tilbury airbrush setting spray, which is my favorite. Need to go with the lashes anta check ಮಾಡ್ತಾ ಇದ್ದೆ. I think no, this is more than enough. In 3, 2, 1, complete look will be here. This is the final look, you guys. I'm only feeling like ನಾನು ನನ್ನ ಬ್ರೈಡ್ಸ್ ಅಥವಾ ನನ್ನ ಕ್ಲೈಂಟ್ಸ್ನ ರೆಡಿ ಮಾಡಿದ್ರೆ ಹೆಂಗೆ ಎಷ್ಟು ಖುಷಿ ಆಗುತ್ತೆ ಅದೇ ಥರ ಅನಿಸ್ತಾ ಇದೆ ಈ ಲುಕ್ನ ನೋಡಿ ನನಗೆ. ಐ ಆಮ್ ರೆಡಿ ಫಾರ್ ಮೈ ರಿಸೆಪ್ಷನ್ ಆರ್ ಸಮ್ ಫಂಕ್ಷನ್ ಅಂತ ಅನಿಸ್ತಾ ಇದೆ. ಬಟ್ ಎಷ್ಟು ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ಈ ಲುಕ್ನ ಕ್ರಿಯೇಟ್ ಮಾಡಿದ್ವಿ. ಬಿಫೋರ್ ಬೇಸ್ ಆಗಿರ್ಬೋದು, ಐಸ್ ಆಗಿರ್ಬೋದು, ಇವನ್ ದ ಲಿಪ್ ಆಗಿರ್ಬೋದು. ಸೊ ಬಿಫೋರ್ ದ ಜುವೆಲ್ಸ್ ಸಾರಿ ಎಲ್ಲ ಸ್ವಲ್ಪ ಹೆವಿ ಏನೋ ಅನಿಸ್ತಿತ್ತು. ಸಿ ಎವ್ರಿಥಿಂಗ್ ಪುಟ್ ಟುಗೆದರ್ ಎಷ್ಟು ಪರ್ಫೆಕ್ಟ್ ಅನಿಸ್ತಿದೆ. ಈ ಐ ಲುಕ್ಕು ಈ ಸಾರಿಗೆ ಈ ಜುವೆಲ್ಸ್ ಆಗಿರ್ಬೋದು ನಾನು ಹಾಕ್ಕೊಂಡಿರೋದೆಲ್ಲ ಹೇಳಿ ಮಾಡಿಸ್ದಂಗಿದೆ. ಆ್ಯಂಡ್ ದ ಬ್ಲೌಸ್, ಓ ಮೈ ಗಾಡ್, ಹೌ ಬ್ಯೂಟಿಫುಲ್ ಇಸ್ ದಿಸ್ ಬ್ಲೌಸ್. ಇಸ್ ನಾನು ಫಸ್ಟ್ ಟೈಮ್ ಫುಲ್ ಸ್ಲೀವ್ಸ್ ಬ್ಲೌಸ್ ಹಾಕ್ಕೊಂಡಿರೋದು. ಇಟ್ಸ್ ಗಿವಿಂಗ್ ಮೀ ಮೋರ್ ಆಫ್ ಲೈಕ್ ರಶ್ಮಿಕಾ ಮಂದನ ರಿಸೆಪ್ಷನ್ ಲುಕ್, ಬಿಕಾಸ್ ಹೇರ್ ಈ ಥರ ಸ್ಲೀಕ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಬೋಲ್ಡ್ ಕಾಜಲ್ ಇದೆಯಲ್ಲ ಅದಕ್ಕೆ. ಬಟ್ ನೀವು ಈ ಥರ ರಿಸೆಪ್ಷನ್ಗೆ ಈ ಥರ ಲುಕ್ಗೆ ಹೋಗ್ಬೋದು. ಯು ಕ್ಯಾನ್ ಗೋ ಫಾರ್ ಅ ಬನಾರಸ್ ಸಾರಿ ಆ್ಯಂಡ್ ಅ ಫುಲ್ ಸ್ಲೀವ್. ತುಂಬ ಹೆವಿ ವರ್ಕು ಇಲ್ಲ, ಬಟ್ ಎಷ್ಟು ರಿಚ್ ಲುಕ್ ಕೊಡ್ತಾ ಇದೆ. ಆ್ಯಂಡ್ ಹೆವಿ ಜುವೆಲ್ಸ್ ಹಾಕೊಂಡು ಯು ಕ್ಯಾನ್ ಗೋ ಫಾರ್ ರಿಸೆಪ್ಷನ್, ಯು ಕ್ಯಾನ್ ಗೋ ಫಾರ್ ಗ್ರೂಪ್ ಪ್ರವೇಶ, ಈ ಲುಕ್ಗೆ ಹೋಗ್ಬೋದು. ತುಂಬಾ ಫಂಕ್ಷನ್ಸ್ಗೆ ಈ ಥರ ಲುಕ್ಗೆ ಹೋಗ್ಬೋದು ನೀವು. ನನ್ನ ಮೂಡ್ ಬೋರ್ಡ್ ಹೆಂಗಿತ್ತು ಈ ಸಾರಿ ಬ್ಲೌಸ್ ನೋಡಿದ ತಕ್ಷಣ ಐ ವಾಂಟ್ ದಿಸ್ ಟೈಪ್ ಆಫ್ ಲುಕ್ ಅಂತ ನಾನು ಏನು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೆ ಅದೇ ಥರ ಪರ್ಫೆಕ್ಟಾಗಿ ಟರ್ನ್ ಔಟ್ ಆಗಿದೆ. ಈ ಲುಕ್ ನಿಮಗೂ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇವಾಗ ಎಷ್ಟು ಟ್ರೆಂಡಿಂಗ್ ಆಗಿದೆ, ಬ್ರಿಕ್ ರೆಡ್ ಆಗಿರ್ಬೋದು, ಈ ಥರ ಬ್ರೌನ್ ಟೋನ್ ಆಗಿರ್ಬೋದು, ಎಷ್ಟು ಟ್ರೆಂಡಿಂಗ್ ಇದೆ. ಬಟ್ ದಿಸ್ ಇಸ್ ಮೈ ಓಲ್ಡ್ ಸಾರಿ. ನನ್ನ ನೀವು ಫಾಲೋ ಮಾಡ್ಕೊಂಡು ಬಂದಿದ್ರೆ ಗೊತ್ತಿರುತ್ತೆ. ನನ್ನ ಮದುವೆಲಿ ನಾನು ತೊಗೊಂಡಿದ್ದ ಸಾರಿ ಇದು. ಬಟ್ ಮದುವೆಲಿ ಯಾವುದೇ ಇವೆಂಟ್ಗೂ ನಾನು ಯೂಸ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಬ್ಲೌಸು ಕೂಡ ಅವಾಗಿನ ಸ್ಟೈಲ್ ಏನೋ ಆ ಥರ ಸ್ಟಿಚ್ ಮಾಡಿಸ್ಬಿಟ್ಟಿದೆ. ಒಂದು ನ್ಯೂ ಬ್ಲೌಸ್ ಮೇಕ್ ಓವರ್ ಕೊಟ್ಟೆ ಅಷ್ಟೇ. ಇಟ್ಸ್ ಫೀಲಿಂಗ್ ಲೈಕ್ ಅ ನ್ಯೂ ಸಾರಿ. ಐ ಹೋಪ್ ಯು ಆಲ್ ಆರ್ ವಾಚಿಂಗ್ ದಿಸ್ ವಿಡಿಯೋ, ಸ್ಪೆಷಲಿ ಕ್ರಿಯೇಟಿಂಗ್ ದಿಸ್ ಬ್ಯೂಟಿಫುಲ್ ಲುಕ್. If so, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.